ಇನ್ನು LPG ಸಿಲಿಂಡರ್ಗಳ ಅಭಾವ ಮುಂದುವರಿತಾ ಇರೋದ್ರಿಂದ ಅದರ ಎಫೆಕ್ಟ್ಗಳು ದಿನೇ ದಿನೇ ತೀವ್ರ ಆಗ್ತಾನೆ ಇದೆ. ಸೊ ಬೆಂಗಳೂರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಚಂದ್ರ ಲೇಔಟ್ನಿಂದ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ. ಓವರ್ ಟು ಚೈತ್ರಾ ಅಂಚನ್. ಥ್ಯಾಂಕ್ ಯು ವಿಜಯ್ ವೀರಪ್ಪ. ಅಫ್ಕೋರ್ಸ್ ನಾನಿವತ್ತು ಚಂದ್ರ ಲೇಔಟ್ನಲ್ಲಿದ್ದೀನಿ. ಈ ಲೇಔಟ್ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರಲ್ಲ ಅಂಥವ್ರು ಜಾಸ್ತಿ ಇದ್ದಾರೆ. ಓಕೆ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆಮೇಲೆ ನಾವು ಈ ಕೋಚಿಂಗ್ ಸೆಂಟರ್ಗಳನ್ನು ನೋಡಿದ್ರೆ 100 ಮೀಟ್ರಿಗೆ ಒಂದೊಂದು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆಯೋದಕ್ಕೆ ಬರೋರು, ಇಲ್ಲಿ PGನೋ ರೂಮ್ನಲ್ಲೋ ಇರೋರು, ಈ ರೀತಿಯಾಗಿ ಫುಡ್ ಜಾಯಿಂಟ್ಗಳಿರ್ತವೆ, ಇದನ್ನೇ ಡಿಪೆಂಡ್ ಆಗಿರ್ತಾರೆ. ಹೊರಗಡೆ ಬಂದು ಊಟ ತಿಂಡಿ ಮಾಡೋದು ರೊಟೀನ್ ಆಗಿರುತ್ತೆ. ಬಟ್ ಇವಾಗಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಫುಡ್ ಜಾಯಿಂಟ್ಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಶಟ್ ಡೌನ್ ಆಗಿದೆ. ಇದೇ ಒಂದು ಚಿಕ್ಕ ಜಾಯಿಂಟ್ನಲ್ಲೇ ನಾನು ತೋರಿಸಿದ್ರೆ, ಹಿಂದ್ಗಡೆ ನೋಡಿ ಸುಕ್ಕ ಬಿರಿಯಾನಿ ಅಂತ ಕಾಣಿಸ್ತಾ ಇದೆಯಾ, ಆ ಹೋಟೆಲ್ ಕೂಡ ಬಂದ್ ಆಗಿದೆ. ಇವಾಗಿರೋ ಆಪ್ಷನ್ಸ್ಗಳು ಹೇಗಿದೆ ಅಂತ ಹೇಳಿದ್ರೆ, ಒಂದು ಎಕ್ಸ್ಪೆನ್ಸಿವ್ ಕಮರ್ಷಿಯಲ್ ಸಿಲಿಂಡರ್ನ ತಗೊಂಡು ಬಂದು ಅಡುಗೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ಬೆಸ್ಟ್ ಆಪ್ಷನ್. ಈ ರೀತಿಯಾಗಿ ಗ್ರಿಲ್ಸು ಮತ್ತು ಇಂಡಕ್ಷನ್ ಬಳಸಿ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಇದು ಚಂದ್ರ ಲೇಔಟ್ನಲ್ಲಿ ಈಗ ಇರುವಂಥ ವಾಸ್ತವ ಸ್ಥಿತಿ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಸಮಸ್ಯೆಗಳಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೇನೆ ಈವನ್ ಡೊಮೆಸ್ಟಿಕ್ ಸಿಲಿಂಡರ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ನವರಿಗೆ ಇದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಹೇಗೆ ಅನ್ನೋದನ್ನು ತೋರಿಸ್ತೀವಿ ಬನ್ನಿ. ಗ್ಯಾಸು ಸಿಗ್ತಾ ಇಲ್ಲ, ತುಂಬ 3000 ಕೊಟ್ಟರು ಸಿಗ್ತಾ ಇಲ್ಲ. ಹೋಟೆಲ್ಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಿಲ್ಲ. ಸೌದೆ ಒಲೆ ಮಧ್ಯೆ ಬೇಯ್ತಿರೋ ಸಿಬ್ಬಂದಿ, ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ಒಂದೇ ಒಂದು ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ನ ಮಾವು ಮೇಳಕ್ಕೂ ಗ್ಯಾಸ್ ಸಮಸ್ಯೆ ಬಿಸಿ ತಟ್ಟಿದೆ. ಹೀಗಾಗಿ ಹೋಟೆಲ್ನವರು ಎಲೆಕ್ಟ್ರಿಕ್ ಸ್ಟವ್ ಹಾಗೂ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಹಳ್ಳಿಮನೆ ಹೋಟೆಲಲ್ಲಿದ್ದೀನಿ. ಕಳೆದ ಕೆಲ ದಿನಗಳ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೌದೆ ಒಲೆ ಮೊರೆ ಹೋಗಿದ್ರು. ಆದರೆ ಅದರಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಆ ಡಸ್ಟ್ ಆಗಿರ್ಬೋದು ಮತ್ತು ಅದರ ಹೊಗೆ ಸಮಸ್ಯೆ ಆಯಿತು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಸಿಲಿಂಡರ್ ಸಿಗದೆ ಯಲಹಂಕದ ವಿಷ್ಣು ಪಾರ್ಕ್ ಹೋಟೆಲ್ ಸಿಬ್ಬಂದಿ ಹೆಣಗಾಡಿದ್ರು. ಹೋಟೆಲ್ ಉದ್ಯಮದ ಹೆಣಗಾಟ ಮುಂದುವರಿತಾ ಇದೆ. ಯಾರ್ಯಾರು ಸಿಲಿಂಡರ್ಗಳನ್ನ ಬೇಡಿಕೆ ಇಟ್ಟಿದ್ದಾರೆ, 10 ಕೇಳಿದ್ರೆ ಬರೀ 3 ಮಾತ್ರ ಇದುವರೆಗೂ ಕೂಡ ಸಿಗ್ತಾ ಇರ್ತದ್ದು. ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ 7 ಸಿಗಬೇಕಾಗಿತ್ತು, ಬಟ್ ಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಸೌದೆ ಒಲೆಯನ್ನ ಡಿಪೆಂಡ್ ಮಾಡಬೇಕಾದದ್ದು ಅನಿವಾರ್ಯ ಆಗಿದೆ. ಬೆಂಗಳೂರು ಉತ್ತರದ ಅಂದ್ರಹಳ್ಳಿಯಲ್ಲಿರುವ ಧರ್ಮಸ್ಥಳ ಹೋಟೆಲ್ಗೂ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಸದ್ಯ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ಸಿಲಿಂಡರ್ ಸಿಗಲಿ ಅಂತ ಮಾಲೀಕರು ಮನವಿ ಮಾಡ್ಕೊಳ್ತಿದ್ದಾರೆ. ಗ್ಯಾಸು ಸಿಗ್ತಾ ಇಲ್ಲ, ತುಂಬ 3000 ಕೊಟ್ಟರು ಸಿಗ್ತಾ ಇಲ್ಲ. ಬ್ಲಾಕಲ್ಲಿ ಸಿಗ್ತಾ ಇಲ್ಲ, ಕಮರ್ಷಿಯಲ್ಲು ಸಿಗ್ತಾ ಇಲ್ಲ, ಯಾವುದು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮದೇ ಶೆಡ್ ಇತ್ತು. ಹೋಟ್ಲಲ್ಲಿ ಅಲ್ಲಿ ಸರ್ವ್ ಮಾಡಿಬಿಟ್ಟು ಇಲ್ಲಿ ಮೇಕಿಂಗ್ ಮಾಡಿಬಿಟ್ಟು ಅನ್ಲಿಮಿಟೆಡ್ ರೈಸ್ ಕೊಡ್ತಾಯಿದ್ವಿ. ಊಟಕ್ಕೆ ಚಪಾತಿ, ಅನ್ನ, ಸಾಂಬಾರು, ಬಜ್ಜಿ, ರಸಮ್ಮು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲ ಇರುತ್ತೆ. ಕೆಲವೊಂದು ಐಟಮ್ ತಿಂಡಿಯಲ್ಲಿ ತುಂಬ ಐಟಮ್ ಕಡಿಮೆ ಮಾಡಿದ್ವಿ. ಗದಗ್ನ ನರಗುಂದದಲ್ಲಿ ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳು ಬಂದಾಗಿವೆ. ವ್ಯಾಪಾರ ಇಲ್ಲದೆ ಫೈನಾನ್ಸ್ಗೆ ಸಾಲದ ಕಂತಿನ ಹಣ ಕಟ್ಟಲು ಆಗ್ತಿಲ್ಲ ಅಂತ ಮಾಲೀಕರು ಕಂಗಾಲಾಗಿದ್ದಾರೆ. ಕೊಪ್ಪಳದಲ್ಲಿ ಸಿಲಿಂಡರ್ ಸಮಸ್ಯೆಗೆ ಡಾಬಾ ಮಾಲೀಕರು ಹೈರಾಣಾಗಿದ್ದಾರೆ. ಕುಷ್ಟಗಿ ರಸ್ತೆಯಲ್ಲಿರೋ ಗುರು ಡಾಬಾದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಚಪಾತಿ, ಧಮ್ ಬಿರಿಯಾನಿ, ಕುಷ್ಕಾಗೆ ಕೊಕ್ ನೀಡಲಾಗಿದೆ. ಕೋಲಾರದಲ್ಲಿ ಸಿಲಿಂಡರ್ ಅಭಾವದಿಂದ ಮದುವೆ ಸಮಾರಂಭಗಳನ್ನು ಮುಂದೂಡಲಾಗಿದೆ. ಕ್ಯಾಟರಿಂಗ್ ಮಾಲೀಕರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಮುಂದಾಗಿದ್ದಾರೆ. ಆದರೆ ಭಟ್ರು ಮುಂದೆ ಬರ್ತಿಲ್ಲ. ಹಾಸನದಲ್ಲಿ ಹೋರಾಟಗಾರರಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಡಿಸಿ ಕಚೇರಿ ಎದುರು ರಾಜ್ಯ ರೈತ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಿದ್ದು, ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಮಂಕಾಗಿದೆ. ಇದರಿಂದ ಟೊಮ್ಯಾಟೊ ಕೇಳೋರಿಲ್ಲದೆ ಬೆಲೆ ಕುಸಿದಿದೆ. ಚಿಕ್ಕಬಳ್ಳಾಪುರದ APMCಯಲ್ಲಿ
ಟೊಮೆಟೊ ಮಾರುಕಟ್ಟೆಯಲ್ಲಿ 15 ಕೆಜಿಯ ಟೊಮೆಟೊ ಬಾಕ್ಸ್ 50 ರಿಂದ 160 ರೂಪಾಯಿಗೆ ಕುಸಿದಿದೆ. ಇದರಿಂದ ರೈತರಿಗೆ ನಷ್ಟವಾಗಿದೆ. ವಾಣಿಜ್ಯ ಸಿಲಿಂಡರ್ ಅಭಾವ ಒಂದ್ ಕಡೆಯಾದ್ರೆ ರಾಯಚೂರಲ್ಲಿ ಪೆಟ್ರೋಲ್ ಬಂಕ್ ಕಳ್ಳಾಟ ಬಯಲಾಗಿದೆ. 2 ದಿನ ಬಂದ್ ಮಾಡಿ ಇವತ್ತು ಓಪನ್ ಮಾಡಿದ್ರು. ಪೆಟ್ರೋಲ್ ಸಿಗಲ್ಲ ಅಂತ ಜನರು ದೌಡಾಯಿಸಿದ್ರು. ಖಾಕಿ ಸಮ್ಮುಖದಲ್ಲೇ ಪೆಟ್ರೋಲ್ ಹಾಕಲಾಯಿತು. ಆಟೋ ಗ್ಯಾಸ್ ಬೆಲೆ ಕೂಡ ಗಗನಕ್ಕೇರ್ತಿದೆ. 15 ದಿನಗಳ ಹಿಂದೆ ಪ್ರತಿ ಲೀಟರ್ಗೆ 68 ರೂಪಾಯಿ ಇತ್ತು. ಇದೀಗ 85 ರಿಂದ 90 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಟೋ ಗ್ಯಾಸ್ ಬಂಕ್ ಮಾಲೀಕರ ವಿರುದ್ಧ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಅಲ್ಲಿ ಪ್ಲ್ಯಾಂಟ್ನಲ್ಲಿ ಯಾವ ಥರ ರೇಟ್ ಬರುತ್ತೋ ನಾವು ಆ ಥರ ರೇಟ್ ಮಾರ್ತೀವಿ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ 80 ರೂಪಾಯಿ, ಒಂದು ಕಡೆ 85 ರೂಪಾಯಿ, ಒಂದು ಕಡೆ 90 ರೂಪಾಯಿ, ಒಂದು ಕಡೆ 100 ರೂಪಾಯಿ. ಎಲ್ಲ ನಾನು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕೂಡ ನಾವು ದೂರವಾಣಿ ಮುಖದ ಸಂಪರ್ಕದಲ್ಲಿದ್ದೀವಿ. ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ವಿಷಯಗಳು ಇದಾಗ್ತಿದೆ. ನಾವೇನು ಕೇಳ್ತಾ ಇದ್ದೀವಿ, ನೀವೇನಾದರೂ ರೇಟನ್ನು ಹೆಚ್ಚಿಗೆ ಮಾಡಿದ್ರಲ್ಲ, ನೀವು ರೇಟ್ ಬೋರ್ಡ್ ಹಾಕಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲೂ ಆಟೋ LPG ಗ್ಯಾಸ್ಗೆ ಚಾಲಕರು ಪರದಾಡಿದ್ರು. ಬಂಕ್ ಎದುರು ಆಟೋ ಚಾಲಕರು ಕ್ಯೂ ನಿಂತು LPG ಗ್ಯಾಸ್ ತುಂಬಿಸಿಕೊಂಡ್ರು. ಸಿಲಿಂಡರ್ಗಾಗಿ ಜನರು ಪರದಾಡ್ತಿದ್ದಾರೆ. ಆದರೆ ಬೆಳಗಾವಿಯ ಕಡೋಲಿ, ಕಟ್ಟಣಬಾವಿ ಸೇರಿ ಅನೇಕ ಗ್ರಾಮಗಳ ಜನರು ತಲೆ ಕೆಡಿಸ್ಕೊಳ್ತಿಲ್ಲ. ಕಡೋಲಿ ಒಂದೇ ಊರಲ್ಲಿ 50% ಜನರು ಬಯೋಗ್ಯಾಸ್ ಬಳಕೆ ಮಾಡ್ತಿದ್ದಾರೆ. ಇತ್ತ ಉಡುಪಿ ಜಿಲ್ಲೆಯಲ್ಲಿ ಮಕ್ಕಳಿಗೆ ಅಡುಗೆ ಪಾಠ ಮಾಡಲಾಗಿದೆ. ಆನಂದ ತೀರ್ಥ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಲಿಂಡರ್ ಅಭಾವ ಉಂಟಾದ್ರೆ ಏನ್ ಮಾಡಬೇಕು ಅಂತ ಜಾಗೃತಿ ಮೂಡಿಸಲಾಗಿದೆ.